ಹಾಂ, ನಿಮ್ದು ಬಿಡಿಸೋದು ಆದಿಂದ ಹುಡುಗರು ಇದನ್ನು ವಿಡಿಯೋ ಆನ್ ಮಾಡಿರಿ. ನಿಮ್ಮದು ಬಿಡಿಸೋದು ಆದಿಂದ ತಿಳಿತಾ? ಹ್ಞೂ, ಈಗ ವಿಡಿಯೋ ಆನ್ ಮಾಡಿರಿ. ನೀವು ಬಿಡಿಸ್ರಿ. ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ. ಬಂಜು ಸರ್ ತಿಳಿಸ್ತಾರೆ. ಓಕೆ ವಿದ್ಯಾರ್ಥಿಗಳೇ, ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಈಗ ವಿಡಿಯೋ ನಂಬರ್ 62 ನವೋದಯ 2015 ಕೆಳಗಿನ ಅಭಿವ್ಯಕ್ತಿಯನ್ನು ಸರಳಗೊಳಿಸಿ ಅಂದರೆ ಸಿಂಪ್ಲಿಫಿಕೇಶನ್. ಇದು ಇಲ್ಲಿ ನಾವೊಂದು ಕೆಲವೊಂದು ಗಣಿತಗಳನ್ನು ಹೇಳುವಾಗ ನಿಮಗೆ ಅತಿ ಇಂಪಾರ್ಟೆಂಟ್ ಕ್ಲೂ ಕೊಡ್ತಿರ್ತಾನೋ ಅದನ್ನು ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಗಣಿತ ಕಡೆ ನೋಡಬೇಕು. ಮೊದಲು ಯಾವುದು? ಕರು ಅಂದ್ರೆ ದುಂಡ ಕಂಸ. ಇದನ್ನು ನೀವು ಮೊದಲು ಬಿಡಿಸ್ಬೇಕು. ಮೊದಲು ಈ ಕ್ರಿಯೆಯನ್ನು ಮೊದಲು ಬಿಡಿಸ್ಬೇಕು. ದುಂಡು ಕಂಸನ್ನು ಮೊದಲು ಬಿಡಿಸ್ಬೇಕು. ಇದು ಬಿಡಿಸಿದ್ದೇನದಲ್ಲ ಈ ಚಿನ್ನದ ಮುಂದೆ ಇಡಬೇಕು. ಆಮೇಲೆ ಬಿಡಿಸಿದ ಉತ್ತರದಿಂದ ಇದನ್ನು ಪುಷ್ಪವರ್ಣ ಚೌಕಾಂಶ ಹಾಕಬೇಕು. ತಿಳಿತಲ್ಲ? ಈಗ ನಾ ಹೆಂಗೆ ಇಡುತ್ತಂದು ನೋಡ್ರಿ. 2/3 ಮೈನಸ್ 4/9. ಈಗ ನೀವು ಲಸ ತಕ್ಕೋತ್ ಕೂಡಬಾರ್ದು. ಯಾಕಂದ್ರೆ 3 ಏನದ ಚಿಕ್ಕ ಅಂಕಿ ಅದ, 9 ದೊಡ್ಡದದ. 9ರ 3 ಮಧ್ಯ 9 ಬರ್ತದ. 9ಕ್ಕೆ 3 ಭಾಗ ಹೋಗ್ತದ ಅಂದಾಗ ಇದರ ಲಸ ಎಷ್ಟು ಇಟ್ಕೋಬೇಕು? ನೀವು 9 ಇಟ್ಕೊಂಡು ಬಿಡಬೇಕು. ಇನ್ನೂ ಇದಕ್ಕಿಂತಲೂ ಸರಳ ರೀತಿ ಅದ. ಆದರೆ ನಿಮಗೆ ಏನು ಬೇಕು? ರೀತಿ ಪ್ರಕಾರ ಗಣಿತ ಕಲಿಬೇಕು. ಈ ಛೇದದಿಂದ ಈ ಲಸಾಕ ಭಾಗಿಸ್ರಿ. 3 3 9. 9 1 ಇದಕ್ಕೆ ಭಾಗಿಸ್ಬೇಕು ನೀವು. 3 2 6 ಮೈನಸ್ 4 1 4. ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ಇದು ಮಾಡ್ತಾರೆ. ಎಷ್ಟು ಬಂತಿದ್ರು ಉತ್ತರ? 2/9. ಈ 2/9 ಏನು ಮಾಡ್ಬೇಕು ಗುರ್ತದನು? ಕರೆಕ್ಟಾಗಿ ನೀವು ಈ ಪ್ಲಸ್ದ ಮುಂದೆ ಇಟ್ಟು ಬಿಡಬೇಕು. ಅದನ್ನು ನೆನ್ಪಿಟ್ಟುಕೊಡ್ರಿ. ಆಯ್ತಾ? ಹಾಂ, 2/9 ಹಚ್ಕೋರಿ. ಮತ್ತೆ ಇಲ್ಲ 3 2 ಗುಂಡ್ಲೆ ಗುಂಡ್ಲೆ ಚೌಕಾಂಶ 7/9 7/9 ಮೈನಸ್ 2/3 2/3 ಆದಿಂದ ಪ್ಲಸ್ ಅದ. ಪ್ಲಸ್ ಆದಿಂದ ಪುಷ್ಪಾವರಣ ಅದ. ಪುಷ್ಪಾವರಣ ಆದಿಂದ 1/3 ಅದ. ಆಮೇಲೆ ಪ್ಲಸ್ ಅದ. ಇದ್ರ ಉತ್ತರ ಏನು ಬಂದದ? 2/9 ಬಂದದ. 2/9 ಇಟ್ಟಿಂದ ಇಲ್ಲಿ ಯಾವುದದ? ಈ ಪುಷ್ಪಾವರಣ ಹೋತು. ಇಲ್ಲೇ ಇದು ದುಂಡು ಕಂಸ ಹೋತು. ಪುಷ್ಪಾವರಣ ಬಂತು. ಇಷ್ಟು ತಿಳ್ಕೊಬೇಕು. ಈಗ ಈ ಕ್ರಿಯೆಯನ್ನು ಬಿಡಿಸಬೇಕು ನೋಡ್ರಿ. ಯಾವ ಕ್ರಿಯೆಯನ್ನು ಬಿಡಿಸ್ಬೇಕು? ಈಗ ಇದನ್ನು ಬಿಡಿಸ್ಬೇಕು ನೋಡ್ರಿ. ಬರೋಬರಿ 1/3 ಪ್ಲಸ್ 2/9. ಇದನ್ನ ಲಸ ಎಷ್ಟು ಬರ್ತದೆ ಇದ್ರದ? ಯಾಕಂದ್ರೆ ದೊಡ್ಡ ಅಂಕಿ 9 ಅದ ಅಂದ್ರೆ 3 ಮಂದಿ 9 ಅದ ಅಂದ್ರೆ ಲಸ ನೀವು 9 ಇಟ್ಟು ಬಿಡ್ಬೇಕು. ಇದನ್ನ ಯಾವಾಗೂ ಇದನ್ನು ನೀವು ತಿಳು. ಬಾಯಲ್ಲೇನೆ ನಾವು ಏನು ಮಾಡಬೇಕು? ಬಾಯಲ್ಲೇನೆ ಲಸ ತೆಗೆದು ಕಲಿಬೇಕು ನಾವು. ಮತ್ತು ನೀವು ಸೈನಿಕ್ ಸ್ಕೂಲ್ ನವೋದಯ ಹುಡುಗರು ಅಂದ್ರೆ ಲಸ ತಕ್ಕೊತ್ ಕೊಡ್ತೇನೆ ನೋಡ್ರಿ. ಇದರ ದೊಡ್ಡ ಅಂಕಿ ಯಾವುದು? 9. 3 ಮಂದಿಯಾಗ 9 ಅದ. ಇಲ್ಲ ನೋಡ್ರಿ. ಅವಾಗ ಏನು ಮಾಡ್ಬೇಕು? 9 ಏನು ಇಡ್ಬೇಕು? ಲಸ ಇಡಬೇಕು. ಏನು ಗುಣಾಕಾರ ಚಿಹ್ನೆ ಹಾಕ್ರಿ. 3 3 9 9 1 3 1 3 ಪ್ಲಸ್ 2 1 2 ಬರೋಬ್ಬರಿ 5/9. ಎಷ್ಟು ಬಂತಿದ್ರು ಉತ್ತರ? 5/9. ಅದನ್ನು ತಂದ ಈ ಪ್ಲಸ್ ಚೌಕಾಂಶ ನಡು ಬರ್ಕಿರ್ಬೇಕು. ತಿಳಿತಲ್ಲ? ನೋಡಿ ಇದನ್ನು ಮತ್ತೆ ಹೊಳೆ ಹಚ್ಕೋರಿ. ಬರೋಬ್ಬರಿ 3 2 ಬರೋಬ್ಬರಿ 3 2 ಚಿಹ್ನೆ ಏನದ? ಗುಣಾಕಾರ ಅದ. ಚೌಕಾಂಶ ಅದ. 7/9 ಅದ. 7/9 ಮೈನಸ್ 2/3
ಪ್ಲಸ್ ಏನು ಬಂದಿದೆ ಉತ್ತರ 5/9 ಬಂದದ ನೋಡ್ರಿ. 5/9 ಬಂತು. ಈಗೇನು ಮಾಡಬೇಕು, ಈ ಚೌಕಾಂಶನ್ನು ಬಿಡಿಸ್ಕೋಬೇಕು ನೋಡ್ರಿ. ಈ ಕ್ರಿಯೆಯನ್ನು ಮಾಡ್ಕೊಂಡ್ಬಿಡು. ಪ್ಲಸ್ ಮೈನಸ್ ಒಮ್ಮೆ ತಗೋರಿ. 7/9 ಮೈನಸ್ 2/3 ಪ್ಲಸ್ 5/9. ಇದರ ಲಸ ಎಷ್ಟು ಹಚ್ಕೋತೀರಿ? 9 ಹಚ್ಕೋಬೇಕು. ಯಾಕಂತ ಕೇಳ್ರಿ, 9ರ ಮಂಗ್ಯಾಗೆಲ್ಲ 3 ನೋಡ್ರಿ. 9ರಲ್ಲಿ ಹೋಗ್ತದೆ, 3ರಲ್ಲಿ ಹೋಗ್ತದೆ, 9ರಲ್ಲಿ ಹೋಗ್ತದೆ ನೋಡಿ. ಗುಂಡ್ಲೆ ಇಲ್ಲೂ ಗುಂಡ್ಲೆ ಹಾಕ್ರಿ, ಇಲ್ಲೂ ಗುಂಡ್ಲೆ ಹಾಕ್ರಿ. 9 ಒಂದಲೆ 3 ಮೂರಲೆ, ಆಮೇಲೆ 9 ಒಂದಲೆ 7 ಒಂದಲೆ 7 ಮೈನಸ್ 3 2 6 ಪ್ಲಸ್ 5 ಒಂದಲೆ 5 ಬರೋಬ್ಬರಿ. ಈಗ ಇದು ಏನಾಗ್ತದೆ? ಪ್ಲಸ್ ಆಗ್ತದೆ. ಏನಾಗ್ತದೆ? ಅದು ಪ್ಲಸ್ ಆಗ್ತದೆ. 7 5 ಪ್ಲಸ್ ಆಗ್ತದೆ. ಆಮೇಲೆ 7 5 12 ಮೈನಸ್ 6 ಡಿವೈಡೆಡ್ ಬೈ 9. ಸರಿಯಾಗಿ ತಿಳ್ಕೊಬೇಕು. 12ರಾಗ 6 ಆದ್ರೆ 6 ತಳಗ 9. ಇದರ ಉತ್ತರ 3 2ಲೆ 3 3ಲೆ ಬರೋಬ್ಬರಿ 2/3 ಬಂತಲ್ಲ. ಈಗ ಈ ಉತ್ತರವನ್ನು ಇದರ ಮುಂದೆ ಇಡಬೇಕು. ಏನು? ಇದರ ಮುಂದೆ ಇಡಬೇಕು. ಯಾಕಂದರೆ ಏನು ಉಳಿತು? ಯಾವುದು? ಇನ್ನಿದು ಒಂದೇ ಉಳಿತು. ಈಗ 3 2 ಗುಂಡ್ಲೆ ಏನು? 2/3 2/3. ಈ 3 ಹೊತ್ತು, ಈ 3 ಈ 2 ಹೊತ್ತು, ಈ 2 ಎಲ್ಲದಕ್ಕೂ 1 ಬಂದಾಗ ಮ್ಯಾಲಿನ ಪದ 1 ಒಂದಲೇ 1 ಸರ್ವಸ್ವಾಲೆ 1 ಒಂದಲೇ 1 1ಕ್ಕೆ 1ರಲ್ಲೇ ಭಾಗಿಸಿರಿ ಏನು ಬರ್ತದ? 1 ಉತ್ತರ ಬರ್ತದ. ಆನ್ಸರ್ ಈಕ್ವಲ್ ಟು 1. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ? ಸಿ. ನೋಡಿ, ಸರಳೀಕರಣವನ್ನು ಸರಿಯಾಗಿ ನಾನು ಹೆಂಗೆ ತಿಳಿಸೀನಿ ಲಕ್ಷ್ಯ ಕೊಟ್ಟು ನೋಡ್ರಿ. ಆಮೇಲೆ ಹೆಂಗೆ ನಾ ತಿಳಿಸೀನು, ನೀವು ಹೆಂಗೆ ತಿಳ್ಕೊತೀರಿ, ಅದನ್ನು ಹೆಂಗೆ ಶಿಸ್ತು ಬಿಡಿಸೀನಿ ಅನ್ನೋದು ತಿಳ್ಕೊಂಡು ನೀವು ಮತ್ತೊಂದು ಸಲ ವಿಡಿಯೋನ ಪ್ಲೇ ಮಾಡಿ ನೋಡ್ರಿ. ಇದು ಸರಳೀಕರಣ 2 ಸಲ ತಿಳಿಸಿದ್ರೆ ಗೊಂದಲ ಹಿಡಿತದೆ. ಸರಿಯಾಗಿ ನಾ ಹೆಂಗೆ ತಿಳಿಸೀನಿ ಇನ್ನೊಂದು ಸಲ ವಿಡಿಯೋ ಪ್ಲೇ ಮಾಡಿರಿ. ಚಂದ ಫೇರ್ದಾಗ ಬರ್ಕೊಡ್ರಿ.